ಹಲೋ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಪ್ರಸ್ತುತ ಮದುವೆ ಆಗೋದಕ್ಕೆ ಹೆಣ್ಣು ಅಥವಾ ಗಂಡು ಬೇಕಾ, ಅಥವಾ ಸ್ನೇಹ ಬೆಳೆಸೋದಕ್ಕೆ ಆಂಟಿಗಳು ಬೇಕಾ? ನಮ್ಮ ಚಾನಲಲ್ಲಿ ನಿಮ್ಮ ಬಯೋಡಾಟಾನ ಕಳಿಸಿಕೊಡಿ. ನಿಮಗೆ ಗಂಡು ಅಥವಾ ಹೆಣ್ಣು ಹುಡುಕಾಟ ಮಾಡುವಂಥ ಜವಾಬ್ದಾರಿ ನಮ್ಮದು. 39591@gmail.comಗೆ ನಿಮ್ಮ ಮೇಲ್ನ ಮಾಡಿ. ಸ್ನೇಹಿತರೆ, ಇವತ್ತು ನಮಗೆ ಪ್ರಸ್ತುತ ನೇತ್ರಾ ಪೂಜಾರಿ ಅಂತ ನಿನ್ನೆ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಗೆ ಇವರು ನಮಗೆ ಮಾಹಿತಿನ ಕಳಿಸಿರ್ತಾರೆ. ಇವರ ವಯಸ್ಸು ಬಂದು 27 ವರ್ಷ ಪ್ರಾರಂಭ ಆಗಿರುತ್ತೆ ಸ್ನೇಹಿತರೆ. ಸೊ ಲಕ್ಷಣವಾಗಿರ್ತಕ್ಕಂಥ ಈ ಒಂದು ನೇತ್ರ ಅವರು ಅಪ್ಪಟ ಕನ್ನಡತೆ ಆಗಿರ್ತಾರೆ. ಜೊತೆಗೆ ಇವರು ರಾಯಚೂರಿನ ಒಂದು ಕೆಂಗೇರಿನಲ್ಲಿ ವಾಸವಾಗಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ರಾಶಿ ಬಂದುಬಿಟ್ಟು ಕಟಕ ರಾಶಿ. ಎತ್ತರ ಬಂದುಬಿಟ್ಟು 4.7 ಸೆಂಟಿಮೀಟರ್. ಸ್ಲಿಮ್ ಆಗಿರ್ತಕ್ಕಂಥ ಶರೀರ ಕೂಡ ಹೊಂದಿರತಕ್ಕಂಥದ್ದು. ಸತತ 2 ವರ್ಷಗಳಿಂದ ಇವರು ಒಂಟಿಯಾಗಿರ್ತಕ್ಕಂಥ ನೇತ್ರ ಅವರ ಬಾಳಿನಲ್ಲಿ ಒಬ್ಬ ಒಳ್ಳೆಯ ಪ್ರೀತಿ ಹಂಚುವಂತಹ ಹುಡುಗ ಬೇಕು, ಅಂದರೆ ಜೊತೆಗಾರ ಬೇಕು. ಒಳ್ಳೆಯ ಮನಸ್ಸಿನ ಹುಡುಗ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಹೇಳಿರೋದು. 5 ಪಾಯಿಂಟ್ಗಳು ಹೇಳಿದ್ದಾರೆ. ಅದು ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅವರು ಮದುವೆ ಆಗೋದು. ನೋಡ್ಕೊಳ್ಳಿ, ಏನು ಸಖತ್ತಾಗಿ ಕಾಣಿಸ್ತಾರೆ. ಲಕ್ಷಣವಾಗಿದೆ. ಒಳ್ಳೆಯ ಲಕ್ಷ್ಮೀ ಕಲೆ ಎದ್ದು ಕಾಣಿಸ್ತಿದೆ ಈ ಒಂದು ನೇತ್ರ ಅವರ ಮುಖದಲ್ಲಿ. ಮೊದಲನೇ ಪಾಯಿಂಟಲ್ಲಿ ಹೇಳಿರೋದು, ನಾನು ದಿನಾಲೂ ಸಾರಿ ಹಾಕಿಕೊಳ್ಳುವೆ. ಮನೆಯಲ್ಲಿದ್ದರೂ ಕೂಡ ನಾನು ಸಾರಿ ಹಾಕೋಕ್ಕೆ ಇಷ್ಟ, ಆ್ಯಂಡ್ ಹೊರಗಡೆ ಹೋದರೂ ಕೂಡ ಸಾರಿ ಹಾಕೋ ಇಷ್ಟ. ನೀನು ಅದು ಹಾಕು ಇದು ಹಾಕು ನೈಟಿ ಹಾಕು ಅಂತ ನನಗೆ ಫ್ರೆಷರ್ನ ಕೊಡಬಾರ್ದು, ಏನೂ ಕೂಡ ಹೇಳಬಾರ್ದು ನೀವು ಅಂತ ಇವರು ಹೇಳಿರೋ ಸ್ನೇಹಿತರೆ. ಅವ್ರು ಏನಾದರೂ ಹಾಕ್ಕೊಳ್ಳಿ, ಬಿಟ್ಬಿಡಿ. ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಸಾರಿನಲ್ಲಿ, ತುಂಬ ಅಂದರೆ ತುಂಬ. ಹಾಗಾಗಿ ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ನಾನು ಕೂಡ ಹೇಳ್ತೇನೆ. ಎರಡನೇದಾಗಿ, ಮನೆಯ ಎಲ್ಲ ರೀತಿಯ ಕೆಲಸ ಮಾಡ್ತೇನೆ. ಸಸ್ಯಾಹಾರಿ ಮಾಂಸಾಹಾರಿ ಅಂತ ಎಲ್ಲ ಕೂಡ ಅಡುಗೆ ಕೂಡ ಮಾಡ್ತೇನೆ. ಅಪ್ಪಟ ಅಡುಗೆಯಲ್ಲಿ ನಂಬರ್ 1 ಪ್ಲೇಸ್ನಲ್ಲಿ ನಾನಿದ್ದೇನೆ. ನನಗೆ ಸಹಾಯ ಮಾಡಿಕೊಡಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಈ ರೀತಿಯ ತರಕಾರಿಗಳು ಸ್ವಲ್ಪ ಹೆರಚಿ ನನಗೆ ಕೊಡಬೇಕು ನೀವು ಅಂತ ಹೇಳಿರೋದು. ನಿಮ್ಮ ತಂದೆ ತಾಯಿಯನ್ನು ನಾನೇ ಚಂದವಾಗಿ ನೋಡ್ಕೊಳ್ತೇನೆ. ಆ ಒಂದು ಜವಾಬ್ದಾರಿ ನನ್ನದಾಗಿರುತ್ತೆ. ಬಟ್ ನೀವು ನನ್ನ ಜೊತೆ ಏನೂ ಕೂಡ ಜಗಳ ಆಡದೆ, ನಿಮ್ಮ ವಯಸ್ಸು 30ರ ಮೇಲ್ಗಡೆ ಆಗಿದೆ. ಪ್ರಸ್ತುತ ಹುಡುಗ ಸ್ಲಿಮ್ ಆಗಿ ದಪ್ಪವಾಗಿ ಸ್ವಲ್ಪ 6 ಪ್ಯಾಕ್ ಬಾಡಿ ಥರ ಕಾಣೋ ರೀತಿಯಲ್ಲಿದ್ದರೆ ಅಷ್ಟೇ ಸಾಕು. ಮತ್ತೇನು ಕೂಡ ನನಗೆ ಬೇಡ ಅಂತ ಇವರೇ ಖುದ್ದಾಗಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಏನು ನೋಡ್ಕೊಳ್ತಿದ್ರ, ಇದು ಬಂದುಬಿಟ್ಟು XUV 700 ಕಾರ್ ಆಗಿರುತ್ತೆ. ಅವರು ತೆಗೆದುಕೊಳ್ಬೇಕು ಅಂತ ಕನಸಿನಲ್ಲಿ ಇರತಕ್ಕಂಥ ಕಾರು. ಅವ್ರ ಹತ್ರ ಇಲ್ಲ, ಬಟ್ ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾರಂತೆ. ಬಟ್ ಯಾವಾಗ ತೆಕ್ಕೊಳ್ತಾರೋ ಅಂತ ಅದನ್ನು ಕೂಡ ಹೇಳಿಲ್ಲ ಅವರು. ಸರ್, ಈ ರೀತಿ ಕನಸಿದೆ, ಹಾಗಾಗಿ ನಾನು ದುಡ್ಡು ಸೇವ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಇವಾಗ ಮಿನಿಮಮ್ ಒಂದು 10 ಲಕ್ಷ ರೂಪಾಯಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ನನ್ನನ್ನು ಮದುವೆ ಆಗುವಂತಹ ಗಂಡಿಗೆ ಕೊಡ್ತೀನಿ ನಾನು. ಅದನ್ನು ಅವರಿಗೆ ತಿಳಿದಂಥ ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರನ್ನು ತೆಗೆದುಕೊಂಡು ನನ್ನನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇಲ್ವಲ್ಲ. ಸೊ ದುಡ್ಡು ಕೂಡಿ ಹಾಕಿದ್ದಾರೆ ಅವರ ಮನೆಯವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ 10 ಲಕ್ಷ ರೂಪಾಯಿ ಅಂತ ಸೇವ್ ಮಾಡಿ ಇಟ್ಟಿದ್ದಾರಂತೆ. ಅದು ಮದುವೆ ಆದ ನಂತರ ನಿಮಗೆ ಕೊಡ್ತಾರಂತೆ. ಅದಾದ ನಂತರ ನೀವು ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಅವರಿಗೆ ತಿಳಿಸಿ ಹೇಳಿ, ತದನಂತರ ಅವರು ಒಳ್ಳೆಯ ಒಂದು ಕಾರನ್ನು ಇವ್ರಿಗೆ ನೀವು ಕೊಡಬೇಕು ಅಂತ ಹೇಳಿರೋದು. ಆ್ಯಂಡ್ ನೋಡೋದಕ್ಕೆ ಯಾವ ರೀತಿಯಲ್ಲಿದೆ ನೋಡ್ಕೊಳ್ಬೋದು ನೀವು. ಫುಲ್ಲು ಬ್ಲ್ಯಾಕಲ್ಲಿದೆ. ಅವ್ರಿಗೆ ಒಂದು ಒಳ್ಳೆಯ ಫೇವ್ರೇಟ್ ಕಲರ್ ಬಂದುಬಿಟ್ಟು ಬ್ಲ್ಯಾಕೇ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ನೋಡೋದಕ್ಕೆ ಲಕ್ಷಣವಾಗಿ ವೈಟ್ ಆಗಿದ್ದರೂ ಕೂಡ ಕಾರು ಬ್ಲ್ಯಾಕ್ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ ನೋಡಿದ್ರೂ ಕೂಡ ಅವ್ರನ್ನ ಮದುವೆ ಆಗಬೇಕಂದ್ರೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಸಾರಿಯಲ್ಲಿ ಅಷ್ಟೊಂದು ಸಖತ್ತಾಗಿ ಕೂಡ ಅವರು ಕಾಣಿಸ್ತಾರೆ ನೇತ್ರ ಅವರು. ಇನ್ನು ಇದರ ಒಳಗಡೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಪಾರ್ಟ್ಸ್ಗಳನ್ನು ನೋಡ್ಕೊಳ್ಬೋದು. ಏನಕ್ಕೆ ಇಷ್ಟಪಟ್ಟಿದ್ದಾರೆ ಈ ಒಂದು ಕಾರನ್ನು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಸೊ ಒಳಗಡೆ ಅಷ್ಟೊಂದು ಸಿಸ್ಟಮೆಟಿಕ್ ಆಗಿದೆ ಸ್ನೇಹಿತರೆ. ಈ ಒಂದು ಸೌಂಡ್ ಸಿಸ್ಟಮ್ ಆಗಿರಲಿ, ಆ್ಯಂಡ್ ಇದರ ಒಂದು ಇರ್ತಕ್ಕಂಥ ಸ್ಟೇರಿಂಗ್ ಸಿಸ್ಟಮ್ ಆಗಿರಲಿ, ಇದು ಎಷ್ಟು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಈ ಒಂದು ಗೇರ್ ಸಿಸ್ಟಮ್ ನೋಡ್ಕೊಳ್ಬೋದು ನೀವು. ಕ್ಲಚ್ನೂ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಗೇರ್ ಹಾಕುವಂಥ ಆಪ್ಷನ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಕಂಫರ್ಟೇಬಲ್ ಆಗಿ ಇಲ್ಲಿ ಕೂತ್ಕೊಂಡ್ರೆ ಡ್ರೈವರ್ ಸೀಟು ಅಪ್ ಟು ಒಂದು ಮಲ್ಕೊಂಡ ರೀತಿಯಲ್ಲಿ ಕಾಲಿಡ್ಬೋದು. ಆ್ಯಂಡ್ ಲಾಂಗ್ ಆಗಿರ್ತಕ್ಕಂಥ ಸೀಟ್ ಕೂಡ ಇದರಲ್ಲಿ ಇದೆ. ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ CC ಬಂದುಬಿಟ್ಟು 1884 ಏನೋ CC ಇದೆ ಅಂತ ಹೇಳಿದ್ದಾರೆ. ಮೈಲೇಜಿಗೆ ಬಂದುಬಿಟ್ಟು 40ವರೆಗೂ ಮೈಲೇಜಿಂಗ್ ಕೊಡುತ್ತೆ ಸ್ನೇಹಿತರೆ. ಯಾಕಂದರೆ 20 ಲಕ್ಷ ರೂಪಾಯಿ ಕಾರ್ ಅಂದರೆ ಮೈಲೇಜಿಂಗ್ ಕೊಡುತ್ತೆ. ಸೊ ಈ ರೀತಿ ಆಫರ್ಗಳು ಅವರು ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಅವರು ಇಷ್ಟ ಆಗಿದ್ದೋ ಇಲ್ವೋ ಅಂತ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.